ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಬೆಳಗಿನ ವಂದನೆಗಳು. ಇವತ್ತಿನ ತರಗತಿಯಲ್ಲಿ ನಾವು ಇತಿಹಾಸ ಮತ್ತು ಪೌರನೀತಿ ಬೋಧನಾ ವಿಧಾನಶಾಸ್ತ್ರ ಎಂಬ ವಿಷಯದಲ್ಲಿ ಬರುವಂತಹ ಘಟಕ ಯೋಜನೆ ಅಂದರೆ ಏನು, ಘಟಕ ಯೋಜನೆಯ ಅರ್ಥ, ಪ್ರಾಮುಖ್ಯತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇತರೆ ವಿಷಯಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವು ಈ ದಿನದ ತರಗತಿಯಲ್ಲಿ ಮಾಡೋಣ. Okay, my dear students, this is about the information regarding to the meaning, nature, need and importance of the unit plan. In the previous class, you have learnt about the meaning of the lesson plan. What is the lesson plan? What are the importance of the lesson plan? And what are the steps of the lesson plan? Today, in this class, we shall discuss about another important concept regarding to the teacher, that is the unit plan. ಈಗಾಗಲೇ ನೀವು ಪಾಠ ಯೋಜನೆ ಎಂಬ ವಿಷಯವನ್ನು ಕುರಿತು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ಇವತ್ತಿನ ತರಗತಿಯಲ್ಲಿ ನಾವು ಘಟಕ ಯೋಜನೆ ಅಂದರೆ ಏನು ಮತ್ತು ಘಟಕ ಯೋಜನೆ ಒಬ್ಬ ಶಿಕ್ಷಕನಿಗೆ ಏಕೆ ಅವಶ್ಯಕ ಎಂಬುದನ್ನು ಕುರಿತು ತಿಳಿಯುವಂಥ ಪ್ರಯತ್ನವನ್ನು ನಾವು ಇವತ್ತಿನ ತರಗತಿಯಲ್ಲಿ ಮಾಡೋಣ. ದಿಸ್ ಇಸ್ ದ ಬ್ರೀಫ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಟು ದಿ ಯೂನಿಟ್ ಪ್ಲಾನ್. ಸಾಮಾನ್ಯವಾಗಿ ಈಗಾಗಲೇ ನೀವು ಪಾಠ ಯೋಜನೆಯನ್ನು ತಿಳ್ಕೊಂಡಿರೋದ್ರಿಂದ ಘಟಕ ಯೋಜನೆ ಬಹಳಷ್ಟು ಸುಲಭ ಅಂತ ಅನಿಸ್ಕೊಳ್ಳುತ್ತೆ. ಆದರೆ ಇದು ಹೆಚ್ಚಾಗಿ ಪ್ರಾಯೋಗಿಕ ರೂಪದಲ್ಲಿ ಹೆಚ್ಚು ಅನುಕೂಲ ಆಗಿರೋದ್ರಿಂದ ಅದನ್ನು ಹೆಚ್ಚು ಆ ದೃಷ್ಟಿಯಲ್ಲೇ ಬೆಳೆಸಿಕೊಳ್ಳುವಂಥ ಪ್ರಯತ್ನವನ್ನು ನಾವುಗಳು ಮಾಡಬೇಕಾಗುತ್ತೆ. ಹಾಗಾಗಿ ಘಟಕ ಯೋಜನೆಯು ಮತ್ತು ಪಾಠ ಯೋಜನೆಯು ಎರಡೂ ಕೂಡ ಒಂದೇ ರೀತಿಯಾಗಿರುವಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ಅಂಶಗಳು. ಈಗಾಗಲೇ ಘಟಕ ಯೋಜನೆಯನ್ನು ಸಿದ್ಧತೆ ಮಾಡ್ತಾರೆ ಅಥವಾ ಪಾಠ ಯೋಜನೆಯನ್ನು ಸಿದ್ಧತೆ ಮಾಡ್ತಾರೆ, ಅಥವಾ ನೀವು ಕೇಳ್ಬೋದು ವಾರ್ಷಿಕ ಕ್ರಿಯಾ ಯೋಜನೆ ಅಂತ ಸಿದ್ಧತೆ ಮಾಡ್ತಾರೆ. ದೀಸ್ ಆರ್ ದಿ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಒನ್ ಇಂಟು ಅನದರ್. ಪಾಠ ಯೋಜನೆ ಘಟಕ ಯೋಜನೆಗಿಂತ ಭಿನ್ನ, ಘಟಕ ಯೋಜನೆಯು ವಾರ್ಷಿಕ ಯೋಜನೆಗಿಂತ ಭಿನ್ನವಾಗಿರುವಂಥದ್ದು. ಇಲ್ಲಿ ಘಟಕ ಯೋಜನೆಯು ಅದನ್ನು ಸಿದ್ಧಪಡಿಸಿದಂತಹ ಶಿಕ್ಷಕನು ಅನುಸರಿಸುವಂತಹ ಬೋಧನಾ ಪದ್ಧತಿ. ಯಾವ ಶಿಕ್ಷಕ ಅದನ್ನು ಸಿದ್ಧಪಡಿಸ್ತಾನೋ ಆ ಶಿಕ್ಷಕನೇ ಅದನ್ನು ಅನುಸರಣೆ ಮಾಡುವಂಥ ಪದ್ಧತಿಯನ್ನು ನಾವು ಘಟಕ ಪದ್ಧತಿ ಅಥವಾ ಘಟಕ ಯೋಜನೆ ಎಂದು ಕೂಡ ನಾವು ಕರೆಯುತ್ತೇವೆ. ದ ಪ್ಲಾನಿಂಗ್ ಫಾರ್ ದ ಯೂನಿಟ್ ಈಸ್ ನೋನ್ ಆಸ್ ಯೂನಿಟ್ ಪ್ಲಾನ್. Completely, the planning for the complete unit is known as the unit plan. Usually after the year plan, the teacher plans the unit plan. So the year plan should therefore be ready before one start preparing the unit plan. ಸಾಮಾನ್ಯವಾಗಿ ನಾನು ಆಗಲೇ ಚರ್ಚೆ ಮಾಡಿದಂತೆ ಇದು ಒಂದು ಯೂನಿಟ್ಗಾಗಿ ಪ್ರಿಪೇರ್ ಮಾಡುವಂಥ ಒಂದು ಪ್ಲಾನ್ ಅಷ್ಟೇ, ಒಂದು ಯೋಜನೆ. ಹೇಗೆ ನೀವು ಒಂದು ಲೆಸನ್ ಪ್ಲಾನಿಗೆ ಪ್ರಿಪೇರ್ ಮಾಡ್ತೀರಾ, ಪ್ಲಾನ್ ದಟ್ ಈಸ್ ಮೀನ್ ಫಾರ್ 1 hour ಓನ್ಲಿ ಆರ್ ಪರ್ಟಿಕ್ಯುಲರ್ 1 period ಓನ್ಲಿ. ಸಿಮಿಲರ್ಲಿ ಹಿಯರ್ ಆಲ್ಸೋ ಯು ಹ್ಯಾವ್ ಟು ಪ್ರಿಪೇರ್, ಯು ಹ್ಯಾವ್ ಟು ಪ್ಲಾನ್ ಫಾರ್ ದ ಯೂನಿಟ್, ಫಾರ್ ದಿ ಹೋಲ್ ಯೂನಿಟ್, ದಟ್ ಈಸ್ ನೋನ್ ಆಸ್ ದಿ ಯೂನಿಟ್ ಪ್ಲಾನ್. ಸೊ ದ ಇಯರ್ ಪ್ಲಾನ್ ಶುಡ್ ದೇರ್ಫೋರ್ ಬಿ ರೆಡಿ ಬಿಫೋರ್ ಒನ್ ಸ್ಟಾರ್ಟ್ ಪ್ರಿಪೇರಿಂಗ್ ದ ಯೂನಿಟ್ ಪ್ಲಾನ್. ಹಾಗಾಗಿ ನಾವು ಯೂನಿಟ್ ಪ್ಲಾನ್ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಇಯರ್ ಪ್ಲಾನ್ನ ರೆಡಿ ಮಾಡ್ಕೊಂಡಿರ್ತಾರೆ. ನೀವು ಶಾಲೆಗಳಲ್ಲಿ ನೋಡಿರ್ಬೋದು, ಅಥವಾ ಕೆಲವರಿಗೆ ಅನುಭವ ಇದೆ, ನಿಮ್ಮ ಹತ್ರನೂ ಕೂಡ ಬರೆಸಿರ್ತಾರೆ. ಯಾವ್ಯಾವ ಅವಧಿ ಆದಮೇಲೆ ಯಾವ್ಯಾವ ತರಗತಿಗಳನ್ನು ಬರೀಬೇಕು ಅಂತೇಳಿ ಕೂಡ ಬರೆಸಿರ್ತಾರೆ. ಬಹುಶಃ ನಿಮಗೂ ಕೂಡ ಅದು ಗಮನದಲ್ಲಿ ಇರ್ಬೋದು ಅಂತ ನಾನು ಭಾವಿಸ್ಕೊಂಡಿರ್ತೀನಿ. ಓಕೆ, ಅದು ಏನೇ ಇರಲಿ, ಯಾವ ವಿಚಾರಗಳೇ ಇರಲಿ, ಅವುಗಳ ಹಿನ್ನೆಲೆಯಲ್ಲಿ ನಾವು ಇವತ್ತು ಘಟಕ ಯೋಜನೆಯ ಅರ್ಥಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಹಿಯರ್ ದ ಟೀಚರ್ ಈಸ್ ಎಕ್ಸ್ಪೆಕ್ಟೆಡ್ ಟು ರೆಕಗ್ನೈಸ್ ದ ಕಂಟೆಂಟ್ಸ್ ಆಫ್ ದ ಟೆಕ್ಸ್ಟ್ ಬುಕ್ ಆನ್ ದ ಸಬ್ಜೆಕ್ಟ್ ಮ್ಯಾಟರ್ ಇಂಟು ದ ಸೂಟಬಲ್ ಯೂನಿಟ್. This is necessary when the matter is not systematically presented in the textbook. Unitary teaching necessitates the interlocking of ideas in order to achieve full understanding. ಸಾಮಾನ್ಯವಾಗಿ ಒಬ್ಬ ಶಿಕ್ಷಕ ನಿರೀಕ್ಷೆ ಮಾಡಿರ್ತಾನೆ ಒಂದು ಯೂನಿಟ್, ಒಂದು ಘಟಕ ಅಂದರೆ ಹೇಗೇನೆ ಇರಬೇಕು ಅಂತ. ಆದರೆ ಇಲ್ಲಿ ಆ ವಿಷಯವನ್ನು ಗುರುತಿಸುವಲ್ಲಿ, ಟೆಕ್ಸ್ಟ್ ಬುಕ್ನಲ್ಲಿ ವಿಷಯವನ್ನು ಗುರುತಿಸುವಲ್ಲಿ ಒಂದು ಸೂಕ್ತವಾದ ಘಟಕಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ
ಆ ಘಟಕವನ್ನು ನಾವು ಸಿಸ್ಟಮ್ಯಾಟಿಕ್ ಆಗಿ ಪ್ರೆಸೆಂಟ್ ಮಾಡಿಕೊಳ್ಳೋದು. The unit or the content or subject matter should be presented in a systematic way according to the textbook. That concept is called as the unit planning. ಘಟಕವನ್ನು ಯೋಜಿಸೋದು ಅಂದರೆ ಏನು? ಸಾಮಾನ್ಯವಾಗಿ ನೋಡಿ, ಒಂದು ಘಟಕದಲ್ಲಿ ನಾನು ನೆಕ್ಸ್ಟ್ ಮಾಡ್ತೇನೆ ಆ ಯೂನಿಟನ್ನು ಅಥವಾ ಆ ಅಂಶಗಳನ್ನು ಆಮೇಲೆ ಹೇಳ್ತೇನೆ ಅಂತ ಹೇಳ್ತಾರೆ ಕೆಲವು ಘಟಕಗಳನ್ನು. ಅಂದರೆ ಪ್ರೀ ಪ್ಲಾನ್ ಆಗಿ ಕೆಲವು ಆರ್ಗನೈಸ್ ಮಾಡಬೇಕಾದ್ರೆ ಏನಾಗುತ್ತೆ, ಅದು ಸಿದ್ಧತೆ ಮಾಡುವಲ್ಲಿ ತೊಂದರೆಗಳು ಉಂಟಾಗಿರುತ್ತೆ. ಹಾಗಾಗಿ ಅವುಗಳನ್ನು ರೆಡಿ ಮಾಡಿಕೊಂಡು ಸಿದ್ಧತೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆಯೇ ಇದು ಕೂಡ ಅಷ್ಟೇ, ಘಟಕ ಪರೀಕ್ಷೆಗಳು ಅಥವಾ ಘಟಕ ಯೋಜನೆಗಳು ಘಟಕ ಪರೀಕ್ಷೆಯ ನಂತರ ಬರುವಂಥ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಕಾಯ್ದುಕೊಳ್ಳಿಕ್ಕೆ ಇದು ಕೂಡ ಸಾಧ್ಯತೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಆ ಪ್ರಯತ್ನಗಳನ್ನು ನಾವು ಮಾಡಬೇಕು. ಓಕೆ, ಹಿಯರ್ ಸಮ್ ಡೆಫಿನೇಷನ್ಸ್ ರಿಗಾರ್ಡಿಂಗ್ ಟು ದ ಯೂನಿಟ್ ಪ್ಲಾನ್. A unit consists of a comprehensive series of the related and meaningful activities to achieve the purpose. To achieve the purpose, educational objectives by providing the significant educational experiences that would result in appropriate behavioral changes in the learners. ಒಬ್ಬ ಕಲಿಕಾರ್ಥಿಯಲ್ಲಿ ಸಾಧ್ಯವಾದಷ್ಟು ಪರಿವರ್ತನೆಗಳನ್ನು ತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಘಟಕ ಯೋಜನೆ ಎಂದು ಕರೆಯುತ್ತೇವೆ. ಉದ್ದೇಶಗಳನ್ನು ಇರಬಹುದು, ಶೈಕ್ಷಣಿಕ ಅಂಶಗಳನ್ನು ಇರಬಹುದು, ಅಥವಾ ಕಲಿಕಾ ಸನ್ನಿವೇಶಗಳನ್ನು ಒದಗಿಸುವಂಥ ಪ್ರಯತ್ನಗಳನ್ನಿರಬಹುದು. ಅವುಗಳನ್ನು ಯಥಾ ಪ್ರಕಾರವಾಗಿ ಜೋಡಿಸುವ ಒಂದು ವ್ಯವಸ್ಥೆ, ಕ್ರಮಾನುಗತವಾಗಿ ಜೋಡಿಸುವಂತಹ ಒಂದು ವ್ಯವಸ್ಥೆ, ಸುಂದರವಾಗಿ ಜೋಡಿಸಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ, ಸಮಗ್ರವಾದ ರೀತಿಯಲ್ಲಿ ಯೋಜನೆಗಳನ್ನು ಸಿದ್ಧತೆ ಮಾಡುವಂತಹ ಒಂದು ಅರ್ಥಪೂರ್ಣವಾದ ಚಟುವಟಿಕೆಯನ್ನು ಘಟಕ ಯೋಜನೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಯೂನಿಟ್ ಕನ್ಸಿಸ್ಟ್ ಆಫ್ ಎ ಕಾಂಪ್ರಹೆನ್ಸಿವ್ ಸೀರೀಸ್ ಆಫ್ ರಿಲೇಟೆಡ್ ಅಂಡ್ ಮೀನಿಂಗ್ಫುಲ್ ಆಕ್ಟಿವಿಟೀಸ್. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಘಟಕ ಅರ್ಥಪೂರ್ಣವಾದ ಹಾಗೂ ಸಂಬಂಧಿತವಾಗಿರುವಂತಹ ಚಟುವಟಿಕೆಗಳನ್ನು ಒಳಗೊಳ್ಳುವಂತೆ ಮಾಡುವಂಥದ್ದು ಯೋಜನೆ. ಎ ಯೂನಿಟ್ is a consist of the comprehensiveness of the series of the related and meaningful activities. But here the unit plan consists of a comprehensive series of the related and meaningful activities to achieve the purpose, the educational objectives by providing the significant educational experiences that would be result the appropriate behavior changes into the ಲರ್ನರ್ಸ್. ಸಾಮಾನ್ಯ ವಿದ್ಯಾರ್ಥಿಗಳಲ್ಲಿ ಆ ಎಲ್ಲ ವರ್ತನೆಗಳನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಷ್ಟೇ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಇದನ್ನು ತಯಾರು ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಬಿಕಾಸ್ ಇಟ್ ಹ್ಯಾಸ್ ದ ಲಿಮಿಟೆಡ್ ಆರ್ ದ ರಿಸ್ಟ್ರಿಕ್ಟೆಡ್ ಸ್ಕೋಪ್. ಸಾಮಾನ್ಯವಾಗಿ ಇದು ನಿಯಮಿತವಾಗಿರುವಂಥ ಒಂದು ವ್ಯವಸ್ಥೆಯನ್ನು ಹೊಂದಿರುತ್ತೆ. ದೆನ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಯೂನಿಟ್ ಪ್ಲಾನ್? ಹಾಗಾದರೆ ಈ ಘಟಕ ಯೋಜನೆಯ ಗುಣಲಕ್ಷಣಗಳು ಏನಾಗಿದೆ, ಯಾವ ದೃಷ್ಟಿಯಲ್ಲಿ ಇದನ್ನು ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಘಟಕ ಯೋಜನೆಯ ಗುಣಲಕ್ಷಣಗಳು ಸಾಮಾನ್ಯವಾಗಿ ಇದು ಸಂಪೂರ್ಣವಾಗಿ ಇಡೀ ಘಟಕವನ್ನು ಪ್ರತಿನಿಧಿಸಬೇಕು. ಒಂದು ಘಟಕ ಯೋಜನೆ ಅಂದ ತಕ್ಷಣ ಇಡೀ ಘಟಕವನ್ನು ಪ್ರತಿನಿಧಿಸುವಂತೆ ಇರಬೇಕು. ಡೆವಲಪ್ಮೆಂಟಲ್ ಅಂಡ್ ದೇರ್ಫೋರ್ ಪ್ರೊವೈಡ್ ಫಾರ್ ವರ್ಟಿಕಲ್ ಹಾರಿಜೆಂಟಲ್ ಆರ್ಗನೈಸೇಷನ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಘಟಕದ ಯುದ್ಧಕ್ಕೂ ಘಟಕದ ಉದ್ದ ಮತ್ತು ಅಗಲ ಅಂತ ನಾವು ಹೇಳ್ತೀವಿ, ಅಥವಾ ಘಟಕ ವ್ಯಾಪ್ತಿಯಾಗಿ ಅನುಗುಣವಾಗಿ ಕಲಿಕಾ ಅನುಭವಗಳು ವಿದ್ಯಾರ್ಥಿಗೆ ದೊರೆಯುವಂತೆ ಘಟಕ ಯೋಜನೆಯನ್ನು ರೂಪಿಸಿರಬೇಕು. ಯಾವುದೋ ಒಂದು ಯೂನಿಟಲ್ಲಿ ಫಸ್ಟ್ ಯೂನಿಟಲ್ಲಿ ಆಕ್ಟಿವಿಟಿ ಮಾಡಿಸಿದೆ ಕೂರಿಸಿದೆ ಅಂತ ಅಲ್ಲ, ಪ್ರತಿ ಯೂನಿಟು ಕೂಡ ಆಕ್ಟಿವಿಟಿಯನ್ನು ಒಳಗೊಂಡಿರಬೇಕು. ಅಥವಾ ಪ್ರತಿ ಯೂನಿಟ್ಗಳು ಕೂಡ ಕಲಿಕಾ ಅನುಭವಗಳನ್ನು ವಿದ್ಯಾರ್ಥಿಗಳಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಘಟಕ ಯೋಜನೆ ಎನ್ನುವುದನ್ನು ನಾವು ವ್ಯಾಖ್ಯಾನಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಜೊತೆಗೆ ಮೂರನೇ ಗುಣಲಕ್ಷಣ ಏನು ಅಂದರೆ, ಪರಿಣಾಮಕಾರಿಯಾಗಿ ಆ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನಗಳು ಆಗಬೇಕು. ಪರಿಣಾಮಕಾರಿಯಾದ ನಿಟ್ಟಿನಲ್ಲಿ ಕಲಿಕೆ ನಡೆಯಬೇಕು. ಹಾಗಾಗಿ ಆ ವ್ಯಕ್ತಿಗಳೆಲ್ಲರೂ ಕೂಡ ಆ ದೃಷ್ಟಿಯಲ್ಲಿ ಸಾಧನೆಗಳನ್ನು ಮಾಡುವಂಥಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಅದರ ಗುರಿ ಉದ್ದೇಶಗಳು ಕೂಡ ಹಾಗೆ ಇರಬೇಕು ಅನ್ನುವಂಥದ್ದು ಕೆಲವರ ಭಾವನೆ. ಇನ್ನು ನಾಲ್ಕನೇದು,
necessity for providing for the individual differences in the rates of learning and interest. Already you know that in the inclusive education there is a lot of individual differences in the classes, so that we have to organize the content on the basis of the individual differences in regarding to the learning and interest. ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಇದು. ಸಮನ್ವಯ ಶಿಕ್ಷಣದಲ್ಲಿ ನೋಡಿದಿರಿ ಹೇಗೆ ವಿಭಿನ್ನ ರೀತಿಯ ವ್ಯತ್ಯಾಸಗಳು ಅಥವಾ ವೈಯಕ್ತಿಕ ಭಿನ್ನತೆಗಳು ಹೇಗಿರುತ್ತೆ ತರಗತಿಯಲ್ಲಿ ಅನ್ನೋದನ್ನು. ಆ ಉದ್ದೇಶಗಳಿಗೆ ಅನುಗುಣವಾಗಿ ನಾವೇನು ಮಾಡಬೇಕಾಗುತ್ತೆ, ಇವತ್ತು ತರಗತಿಗಳಲ್ಲಿ ಕಲಿಕಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಅಥವಾ ಆಸಕ್ತಿದಾಯಕವಾಗಿರುವಂತಹ ಯೋಜನೆಗಳನ್ನು ರೂಪಿಸಬೇಕು ಹಾಗೂ ನಡೆಸಿಕೊಡ್ಬೇಕು. The fifth one is unit planning recognizes that true learning renders the learners increasingly skilled in self direction. ಸಾಮಾನ್ಯವಾಗಿ ಘಟಕ ಯೋಜನೆ ಗುರುತಿಸುವಂಥ ಪ್ರಕ್ರಿಯೆನೇ ಅದು ಮುಖ್ಯವಾಗಿ ಕಲಿಕಾರ್ಥಿಗಳನ್ನು ಅವಲಂಬನೆ ಮಾಡಿಕೊಂಡು ಇರುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಹಾಗಾಗಿ ಇದು ವಿದ್ಯಾರ್ಥಿಗಳ ಅತ್ಯಗತ್ಯ ಆಸಕ್ತಿಗಳಿಗೆ ಅನುಗುಣವಾಗಿ ಎಚ್ಚರಿಕೆಯಿಂದ ಇದನ್ನು ತಯಾರು ಮಾಡುವಂಥ ಪ್ರಯತ್ನ ಕೂಡ ಶಿಕ್ಷಕರಲ್ಲಿ ಇರಬೇಕಾಗುತ್ತೆ. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಯೂನಿಟ್ ಪ್ಲಾನ್. ನೆಕ್ಸ್ಟ್ ಒನ್, ದ ಮೇನ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದಿ ಯೂನಿಟ್ ಪ್ಲಾನಿಂಗ್, ದ ಎಸೆನ್ಷಿಯಲ್ ಆಕ್ಟಿವಿಟೀಸ್ ಆಫ್ ದಿ ಯೂನಿಟ್ ಪ್ಲಾನಿಂಗ್. ಹಾಗಾದರೆ ಸಂಪೂರ್ಣವಾಗಿ ಇವುಗಳಿಗೆ ಸಂಬಂಧಪಟ್ಟಂತೆ ಕೆಲವು ನಿರ್ದಿಷ್ಟವಾದ ಚಟುವಟಿಕೆಗಳು ಏನಿರಬೇಕು ಘಟಕ ಯೋಜನೆಯಲ್ಲಿ. ಮೊದಲನೇದಾಗಿ ಸೆಲೆಕ್ಷನ್ ಅಂಡ್ ಸ್ಟೇಟ್ಮೆಂಟ್ ಆಫ್ ದ ಆಬ್ಜೆಕ್ಟಿವ್ ಶುಡ್ ಬಿ ವೆರಿ ಗುಡ್. ಸಾಮಾನ್ಯವಾಗಿ ನೀವು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಹೇಳಿಕೆ ಅಥವಾ ಉದ್ದೇಶಗಳು ಚೆನ್ನಾಗಿ ಇರಬೇಕು. ಯೂನಿಟ್ ಪ್ಲಾನ್ನಲ್ಲಿ ಅದು ಫಸ್ಟ್ ನಮೂದನೆ ಆಗಿರಬೇಕು. ಸೆಲೆಕ್ಷನ್ ಅಂಡ್ ಸ್ಟೇಟ್ಮೆಂಟ್ ಆಫ್ ದ ಆಬ್ಜೆಕ್ಟಿವ್ಸ್, ದೆನ್ ಸೆಲೆಕ್ಷನ್ ಆಫ್ ಟೈಪ್ ಆಫ್ ದ ಯೂನಿಟ್ ಟು ಬಿ ಯೂಸ್ಡ್. ಅದರ ಜೊತೆ ಸಾಮಾನ್ಯವಾಗಿ ಯಾವ ರೀತಿಯಾಗಿರುವಂತಹ ಒಂದು ಯೂನಿಟನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ದ ಥರ್ಡ್ ಎಸೆನ್ಷಿಯಲ್ ಆಕ್ಟಿವಿಟೀಸ್ ಆಫ್ ಯೂನಿಟ್ ಪ್ಲಾನಿಂಗ್ ಈಸ್ ಸೆಲೆಕ್ಷನ್ ಆಫ್ ದ ಲರ್ನಿಂಗ್ ಸಿಚುಯೇಷನ್ಸ್. ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಸೆಲೆಕ್ಟ್ ದ ಲರ್ನಿಂಗ್ ಸಿಚುಯೇಷನ್ಸ್ ಬಿಫೋರ್ ಗೋಯಿಂಗ್ ಟು ರೈಟ್ ದ ಯೂನಿಟ್ ಪ್ಲಾನ್. ಒಂದು ಘಟಕ ಯೋಜನೆಯನ್ನು ತಯಾರು ಮಾಡೋದಕ್ಕಿಂತ ಮುಂಚಿತವಾಗಿಯೇ ಶಿಕ್ಷಕರಾದಂಥವರು ನಾವುಗಳು ಆ ಘಟಕ ಯೋಜನಾ ಸನ್ನಿವೇಶಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಆ ಸನ್ನಿವೇಶಗಳು ಏನಾಗಬೇಕು ಅಂದರೆ ಪರಸ್ಪರ ಸಂಬಂಧ ಹೊಂದಿರುವಂತಹ ವಿಷಯಗಳಿಗೆ ಅನುಗುಣವಾಗಿರುವಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ದೆನ್ ಫೋರ್ತ್ ಒನ್ ಈಸ್ ಸೆಲೆಕ್ಷನ್ ಆಫ್ ದಿ ನಾಲೆಡ್ಜ್ ಕಾಂಪನೆಂಟ್. ಸಾಮಾನ್ಯವಾಗಿ ಜ್ಞಾನದ ಅಂಶಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿ ಕೊಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಆಗಬೇಕು. ಐದನೇದು ಸೆಲೆಕ್ಷನ್ ಆಫ್ ದ ಆರ್ಗನೈಸಿಂಗ್ ಸೆಂಟರ್ಸ್, ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಆಕ್ಟಿವಿಟೀಸ್, ಸೆಲೆಕ್ಷನ್ ಆಫ್ ದಿ ಮೆಥಡ್ಸ್ ಆಫ್ ಇವ್ಯಾಲ್ಯುವೇಷನ್. These are all some important essential activities of the unit planning. ಇವೆಲ್ಲವೂ ಕೂಡ ನೀವು ತಿಳ್ಕೊಂಡಂತೆ ಘಟಕ ಯೋಜನೆ ಚೆನ್ನಾಗಿ ಇರಬೇಕಾದ್ರೆ ಅದರ ಜೊತೆಯಲ್ಲಿರುವಂಥ ಅವಶ್ಯಕ ಅಂಶಗಳು ಅಂಥೇಳಿ ನಾವು ಅದು ಕೂಡ ಅದನ್ನು ವ್ಯಾಖ್ಯಾನಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ಬೋದು. ಓಕೆ, ಲೆಟ್ us see some important principles regarding to the unit plan. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಗುಣಲಕ್ಷಣಗಳನ್ನು ನೋಡುವಂಥ ಪ್ರಯತ್ನವನ್ನು ಇಲ್ಲಿ ನಾವು ಮಾಡೋಣ. ಯಾವ್ಯಾವ ಮುಖ್ಯ ಪ್ರಯತ್ನಗಳನ್ನು ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಒಂದು ಘಟಕ ಯೋಜನೆ ಅಂದರೆ ಸಂಪೂರ್ಣವಾಗಿರುವಂತಹ ಯಾವ ತತ್ವಗಳ ಆಧಾರದ ಮೇಲೆ ರಚನೆ ಆಗಬೇಕು. ಇದನ್ನು ಪ್ರತಿಯೊಬ್ಬರು ಕೂಡ ಚಿಂತನೆ ಮಾಡಲೇಬೇಕಾದಂಥ ಒಂದು ಅವಶ್ಯಕವಾಗಿರುವಂಥ ಒಂದು ಅಂಶ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಮೊದಲನೇ ತತ್ವ ಸಮಗ್ರತೆ ಆಧಾರಿತ ತತ್ವ. ಸಮಗ್ರತೆ ಅಂದರೆ ಈಗಾಗಲೇ ನಾನು ಹೇಳಿದ ಹಾಗೆ ಸಂಪೂರ್ಣವಾದಂತಹ ಉದ್ದೇಶಗಳಿರ್ಬೋದು, ಕಾಠಿಣ್ಯತೆ ಇರ್ಬೋದು, ಮತ್ತು ಪ್ರಶ್ನೆಗಳು ಇರ್ಬೋದು, ಇವೆಲ್ಲವುಗಳ ಆಧಾರವಾಗಿ ಬರುವಂತಹ ಒಂದು ಚಟುವಟಿಕೆಗಳನ್ನು ನೀಡುವಂಥ ಪ್ರಯತ್ನ ಆಗಬೇಕು. ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಕಾಂಪ್ರಹೆನ್ಸಿವ್ನೆಸ್. ಸಮಗ್ರತೆಯ ತತ್ವ ಅಂತೇಳಿ ಕರೀತಾರೆ. ಘಟಕ ಯೋಜನೆ ಮಾಡಬೇಕಾದ್ರೆ ಈ ತತ್ವವನ್ನು ಆಧಾರವಾಗಿ ಇಟ್ಕೊಳ್ಬೇಕು. ಸಮಗ್ರತೆಯ ತತ್ವ ಇಡೀ ಒಂದು ಯೂನಿಟ್ ಕಂಪ್ಲೀಟ್ ಆಗಿ ಒಂದು ಯೂನಿಟನ್ನು ಒಳಗೊಂಡಂತೆ
ನಾವು ಅದಕ್ಕೆ ಕಂಟೆಂಟ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಎಲ್ಲ ಯೂನಿಟ್ಗಳು ಕವರ್ ಆಗಬೇಕು, ಕೇವಲ ಒಂದೇ ಯೂನಿಟನ್ನು ಕವರ್ ಮಾಡಿಕೊಂಡು ಬಿಡುವಂಥದ್ದಲ್ಲ. ಅದನ್ನು ನಾವು ಪ್ರಿನ್ಸಿಪಲ್ ಆಫ್ ಕಾಂಪ್ರಹೆನ್ಸಿವ್ನೆಸ್, ಸಮಗ್ರತೆಯ ತತ್ವ ಎಂದು ಕರೆಯುತ್ತೇವೆ. ದ ಸೆಕೆಂಡ್ ಒನ್ ಇಸ್ ಪ್ರಿನ್ಸಿಪಲ್ ಆಫ್ ಕ್ಲಾರಿಟಿ. ಎರಡನೇ ತತ್ವ ಯಾವುದು ಇದರಲ್ಲಿ? ಸ್ಪಷ್ಟತೆಯ ತತ್ವ, ಕ್ಲಾರಿಟಿ ಇರಬೇಕು. ಒಂದೊಂದು ಪ್ಲಾನಲ್ಲೂ ಒಂದೊಂದು ಸಬ್ ಯೂನಿಟಲ್ಲೂ ಕೂಡ ನೀವು ಯೋಜನೆ ಮಾಡಿದಾಗ ಆ ಒಂದೊಂದು ಸಬ್ ಯೂನಿಟು ಕೂಡ ಕಾಂಪ್ರಹೆನ್ಸಿವ್ನೆಸ್ ಅನ್ನು ಹೊಂದಿರುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಕಾಂಪ್ರಹೆನ್ಸಿವ್ ರೀತಿಯಲ್ಲಿ ಕೂಡ ಅವು ಇರಬೇಕಾಗುತ್ತೆ. ಆಗ ಮಾತ್ರ ಏನಾಗುತ್ತೆ, ಆವಾಗ ವಿಷಯದ ಚೌಕಟ್ಟು ಅಥವಾ ವಿಷಯದ ಆಳ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಅರ್ಥ ಆಗುವಂಥ ಪ್ರಯತ್ನವನ್ನು ಮಾಡುತ್ತೆ. ಹೇಗೆ ಲೆಸನ್ ಪ್ಲಾನ್ ಬರೀತೀವೋ ಹಾಗೆಯೇ ಇವುಗಳನ್ನು ರೆಡಿ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ದ ಥರ್ಡ್ ಪ್ರಿನ್ಸಿಪಲ್ ಈಸ್ ಪ್ರಿನ್ಸಿಪಲ್ ಆಫ್ ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್. ದಟ್ ಈಸ್ ದ ವೆರಿ ವೆರಿ ಎಸೆನ್ಷಿಯಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸುವ್ಯವಸ್ಥಿತವಾಗಿ ಪ್ರಸ್ತುತಪಡಿಸುವ ತತ್ವ. ಒಂದು ಯೂನಿಟ್ ಪ್ಲಾನನ್ನು ಬರ್ಕೊಂಡು ಹೋಗ್ತಾ ಇದ್ದೀರಿ ಅಂದರೆ that unit should be linked with each other. The first subunit linked with the second unit. The second subunit always linked with the third subunit. The third subunit always linked with the last unit or the other unit. ಒಂದು ಘಟಕವನ್ನು ನೀವು ಬಿಡಿ ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀರಿ. ಒಂದು ಘಟಕವನ್ನು 5-6 ತರಗತಿಗಳನ್ನಾಗಿ ಮಾಡಬೇಕು ಅಂತ ಬೋಧನೆ ಮಾಡ್ಕೊಂಡಿದ್ದೀನಿ, ನಿರ್ಧಾರ ಮಾಡಿದ್ದೀನಿ ನಾನು. ಅಥವಾ 4 ಯೂನಿಟ್ಗಳನ್ನು ಬೋಧನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಉದಾಹರಣೆ, ಭಾರತದ ಪ್ರಾಚೀನ ನಾಗರಿಕತೆಯನ್ನು 4 ಸಬ್ ಯೂನಿಟನ್ನಾಗಿ ಮಾಡ್ಕೊಂಡಿದ್ದೀನಿ. ಒಂದರಲ್ಲಿ ಅಲೆಮಾರಿ ಜೀವನ, ನಗರ ಯೋಜನೆ. ಎರಡನೇದು ಪೂರ್ವ ವೇದಿಕ ಕಾಲ. ಮೂರನೇದು ಸಾಮಾಜಿಕ ವ್ಯವಸ್ಥೆ. 4ನೇದು ನಂತರದ ವೇದಗಳ ಕಾಲ ಅಂತ 4 ಯೂನಿಟ್ ಮಾಡ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ, ಸಬ್ ಯೂನಿಟ್. ಆ ಒಂದೊಂದು ಸಬ್ ಯೂನಿಟ್ಗಳು ಏನಾಗಬೇಕು, ಒಂದಕ್ಕೊಂದು ಲಿಂಕನ್ನು ಹೊಂದಿರಬೇಕು. ದಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್. ಪ್ರೆಸೆಂಟ್ ಮಾಡಿದಾಗ ಅವುಗಳ ತತ್ವ ಮತ್ತು ಇವುಗಳ ತತ್ವ ಒಂದಕ್ಕೊಂದು ಪರಸ್ಪರ ಅವಲಂಬಿತವಾಗಿರಬೇಕು ಅನ್ನುವಂಥದ್ದು ನನ್ನ ಭಾವನೆ. ದೆನ್ ಪ್ರಿನ್ಸಿಪಲ್ ಆಫ್ ಎಕಾನಮಿ ಇನ್ ಟೈಮ್. ಪ್ರಿನ್ಸಿಪಲ್ ಆಫ್ ಎಕಾನಮಿ ಇನ್ ಟೈಮ್ ಜೊತೆಗೆ ನೀವು ಯಾಕೆ ಘಟಕ ಯೋಜನೆಗಳನ್ನು ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಸಮಯ ಶಾರ್ಟೇಜ್ ಇರುತ್ತೆ. ಇಂಥ ಯೂನಿಟ್ ಇಂಥ ಟೈಮಲ್ಲಿ ಈ ಯೂನಿಟನ್ನು ಈ ದಿವಸದಲ್ಲಿ ನಾನು ಮುಗಿಸ್ಬೇಕು ಅಂತ ಮಾಡ್ಕೊಂಡಿರ್ತೀರಿ ಪ್ಲಾನ್. ಅಕಾರ್ಡಿಂಗ್ ಟು ದಟ್ ಟೈಮ್ ಯು ಹ್ಯಾವ್ ಟು ಫಿನಿಶ್ ದ ಯೂನಿಟ್. ಯು ಹ್ಯಾವ್ ಟು ಫಾಲೋ ದ ಇಯರ್ ಪ್ಲಾನ್ ಆರ್ ಯೂನಿಟ್ ಪ್ಲಾನ್. ಹಾಗಾಗಿ ಈ ಥರ ಪ್ಲಾನ್ ಮಾಡೋದ್ರಿಂದ ಒಂದು ಸಬ್ ಯೂನಿಟಿ ಮಾಡಿದಂತಹ ಬಜೆಟ್ ಆಗಲಿ ಎಕಾನಮಿ ಆಗಲಿ ನಮಗೆ ಉಳಿತಾಯ ಆಗುತ್ತೆ ಅಥವಾ ಸಮಯವನ್ನು ಉಳಿತಾಯ ಮಾಡುತ್ತೆ. ಪದೇ ಪದೇ ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಆಗಲ್ಲ. ಅದು ಒನ್ಸ್ ಅದು ರೆಡಿ ಇತ್ತು ಅಂದರೆ ಆ ಯೂನಿಟ್ ಪ್ಲಾನ್ನ ಮೇಲೆ ನಾವು ತರಗತಿಯನ್ನು 1 ವಾರ ಅಥವಾ 15 ದಿವಸಗಳ ಕಾಲ ಒಂದು ತರಗತಿಯನ್ನು ನಾವು ಚೆನ್ನಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ದೀಸ್ ಆರ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದಿ ಯೂನಿಟ್ ಪ್ಲಾನ್. ಇವೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮುಖ್ಯವಾದಂಥ ಅಂಶಗಳೇ. ಹಾಗಾಗಿ ಅವುಗಳ ದೃಷ್ಟಿಯಲ್ಲಿ ನಾವು ಈ ಕೆಲವು ತತ್ವಗಳನ್ನು ಅಗತ್ಯವಾಗಿ ನೋಡಲೇಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ತತ್ವಗಳು ಯಾವುದು ಅನ್ನೋದನ್ನು ಕೂಡ ನಾವು ಇವತ್ತು ಚರ್ಚೆಯನ್ನು ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಮೇಜರ್ ಪ್ರಿನ್ಸಿಪಲ್ಸ್ ಆಫ್ ದಿ ಸಬ್ ಯೂನಿಟ್ ಆರ್ ಯೂನಿಟ್ ಪ್ಲಾನ್ ರಿಗಾರ್ಡಿಂಗ್ ಟು ದಿ classes or any other particular time. That's why here we have to organize or we have to select the unit plan according to the time. The first one is selection and systematization of the unit. Second one is content analysis. The third one is determination of the objectives. The fourth one is the learning experiences, and the fifth one is selecting of the teaching aids. The sixth one is the evaluation, and also seventh one is assignment. Yes, this is the criteria for writing the unit plan. ಒಂದು ಘಟಕ ಯೋಜನೆಯನ್ನು ನಾವು ನೀವುಗಳೆಲ್ಲ ಬರೆಯೋದಕ್ಕೆ ಹೊರಟಿದ್ದೀವಿ ಅಂದರೆ ಆ ಘಟಕ ಯೋಜನೆಯು ಬಹುಮುಖ್ಯವಾಗಿ ಕೆಲವು ಹಂತಗಳನ್ನು ಹೊಂದಿರಬೇಕು. ದ ಸ್ಟೆಪ್ಸ್ ಆಫ್ ದಿ ಯೂನಿಟ್ ಪ್ಲಾನ್. ಸ್ಟೆಪ್ಸ್ ಆಫ್ ದಿ ಯೂನಿಟ್ ಪ್ಲಾನ್, ಘಟಕ ಯೋಜನೆಯ ಹಂತಗಳು. ಇದು ಬಹಳಷ್ಟು ಮುಖ್ಯ. ನಿಮಗೆ ಕೇಳಿದ್ದಾರೆ ಘಟಕ ಯೋಜನೆ ಹಂತಗಳು ಯಾವ್ಯಾವುದು ಅಂತ. ಮೊದಲನೇದು ಯಾವುದು? ಘಟಕದ ಆಯ್ಕೆ ಮತ್ತು ವ್ಯವಸ್ಥೆಗೊಳಿಸುವುದು, ಫಸ್ಟ್ ಒನ್. ಎರಡನೇದು ವಿಷಯ ವಿಶ್ಲೇಷಣೆ, ಎಸ್. ಮೂರನೇದು ಉದ್ದೇಶಗಳನ್ನು ನಿರ್ಧಾರ ಮಾಡೋದು, ಎಸ್. ನಾಲ್ಕನೇದು
ಕಲಿಕಾ ಅನುಭವಗಳನ್ನು ಪೂರೈಸುವಂಥದ್ದು. 5ನೇದು ಕಲಿಕಾ ಉಪಕರಣಗಳನ್ನು ನಿರ್ಧರಿಸುವಂಥದ್ದು. 6ನೇದು ಮೌಲ್ಯಮಾಪನ. 7ನೇದು ಗೃಹ ಕಾರ್ಯಗಳು ಅಥವಾ ಅಸೈನ್ಮೆಂಟ್ ಎಂದು ಹೇಳ್ತೀವಿ. ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಒಂದು ಘಟಕದ ಹಿನ್ನೆಲೆಯಲ್ಲಿ ಬರುವಂತಹ ಕೆಲವೊಂದು ಅಂಶಗಳು. ಲೆಟ್ ಅಸ್ ಸಿ ಒನ್ ಬೈ ಒನ್ ಇನ್ ಡೀಟೈಲ್. ಅವುಗಳನ್ನು ಒಂದೊಂದಾಗಿ ಅರ್ಥ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ನಾವು ಈ ಕಂಟೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೊರಟಾಗ ಏನಾಗುತ್ತೆ, ಒಂದು ಘಟಕವನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ದ ಯೂನಿಟ್ ಪ್ಲಾನ್. ದಟ್ ಇಸ್ ದ ಪ್ರಿಪರೇಷನ್ ಆಫ್ ಯೂನಿಟ್ ಪ್ಲಾನ್ ಈಸ್ select a unit from the subject. A unit should be viewed as a whole. ಮೊದಲನೇ ಹಂತ ಬಹಳಷ್ಟು ಸೂಕ್ಷ್ಮವಾಗಿರುವಂಥದ್ದು. ಒಂದು ಘಟಕವನ್ನು ಪ್ರಿಪೇರ್ ಮಾಡಲಿಕ್ಕೆ ಹೊರಟಂತಹ ನಾವುಗಳು ಒಂದು ಘಟಕ ಯೋಜನೆಯನ್ನು ತಯಾರು ಮಾಡಲಿಕ್ಕೆ ಹೊರಟಿರುವ ನಾವುಗಳು ಒಂದು ವಿಷಯದಿಂದ ಒಂದು ಘಟಕವನ್ನು ಆಯ್ಕೆ ಮಾಡಿಕೊಳ್ಬೇಕು. ಯಾವುದಕ್ಕೋಸ್ಕರ? ಘಟಕವನ್ನು ಅಥವಾ ಘಟಕ ಯೋಜನೆಯನ್ನು ಸಿದ್ಧ ಮಾಡುವುದಕ್ಕೋಸ್ಕರ. ಒಂದು ಯೂನಿಟನ್ನು ಸಮಗ್ರತಾ ದೃಷ್ಟಿಯಿಂದ ಆಯ್ಕೆ ಮಾಡಿಕೊಳ್ಳುವಂಥ ಪ್ರಯತ್ನಗಳು ಇಲ್ಲಿ ನಡಿಬೇಕು. ಎ ಯೂನಿಟ್ ಶುಡ್ ಬಿ ವ್ಯೂಡ್ ಆಸ್ ಎ ಹೋಲ್. ಒಂದು ಘಟಕ ಅಂದರೆ ಒಬ್ಬ ವ್ಯಕ್ತಿಯನ್ನು ಒಂದು ಸಂಪೂರ್ಣ ದೃಷ್ಟಿಯಿಂದ ನೋಡುವಂಥ ಒಂದು ಪ್ರಯತ್ನ, ಸಮಗ್ರತಾ ದೃಷ್ಟಿಯಿಂದ ನೋಡುವಂಥ ಒಂದು ಪ್ರಯತ್ನ. ಆ ಹಿನ್ನೆಲೆಯಲ್ಲಿ ಇವತ್ತು ಘಟಕ ಅಥವಾ ಘಟಕ ಯೋಜನೆಯನ್ನು ತಯಾರು ಮಾಡುವಂಥ ಪ್ರಯತ್ನ ನಡೆಯುತ್ತೆ. ಇನ್ನು 2ನೇದು ಕಂಟೆಂಟ್ ಅನಾಲಿಸಿಸ್, ವಿಷಯ ವಿಶ್ಲೇಷಣೆ. ಆಫ್ಟರ್ ಸೆಲೆಕ್ಟಿಂಗ್ ದ ಯೂನಿಟ್, ದ ಟೀಚರ್ ಹ್ಯಾಸ್ ಟು ಅನಾಲಿಸಿಸ್ ಇಟ್ಸ್ ಕಂಟೆಂಟ್ ಕೇರ್ಫುಲಿ. ದಿಸ್ ಅನಾಲಿಸಿಸ್ ಹೆಲ್ಪ್ ದ ಟೀಚರ್ ಟು ಹ್ಯಾವ್ ಎ ಥರೋ ನಾಲೆಡ್ಜ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್. ಒಂದು ಘಟಕವನ್ನು ಆಯ್ಕೆ ಮಾಡಿಕೊಂಡು ನಾನು ಘಟಕ ಯೋಜನೆ ಬರೀತಾ ಇದ್ದೀನಿ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಘಟಕವನ್ನು ಆಯ್ಕೆ ಮಾಡಿಕೊಂಡು ಆದ ಮೇಲೆ ಆ ಇಡೀ ಘಟಕದ ವಿಷಯವನ್ನು ಒಬ್ಬ ಶಿಕ್ಷಕ ವಿಶ್ಲೇಷಣೆ ಮಾಡ್ತಾ ಹೋಗ್ಬೇಕು. ಯಾವ ಬೋಧನಾಂಶಗಳನ್ನು ಆಯ್ಕೆ ಮಾಡ್ಕೊಳ್ಳೋಣ, ಯಾವ ಸಂದರ್ಭಗಳನ್ನು ಬಳಸ್ಕೊಳ್ಳೋಣ, ಎಲ್ಲಿ ಉದಾಹರಣೆಗಳನ್ನು ನೀಡುವಂಥದ್ದು, ಎಲ್ಲಿ ಆಕ್ಟಿವಿಟೀಸ್ಗಳನ್ನು ನೀಡ್ಬೋದು ನಾನು ಅನ್ನೋದನ್ನು ಶಿಕ್ಷಕ ಅನಾಲಿಸಿಸ್ ಮಾಡ್ತಾ ಹೋಗಬೇಕು. ಭಾಳ ಎಚ್ಚರಿಕೆಯಿಂದ ಕೆಲಸವನ್ನು ಆತ ಮಾಡಬೇಕು. ಯಾಕೆ ಮಾಡಬೇಕು ಸರ್? ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಶಿಕ್ಷಕನಿಗೆ ಆ ಸಂಪೂರ್ಣ ಘಟಕದ ಮೇಲೆ ಹಿಡಿತ ಬರುತ್ತೆ, ಪ್ರಭುತ್ವ ಬರುತ್ತೆ, ಮಾಸ್ಟರಿಂಗ್ ಕಂಟೆಂಟ್ ಅಟೈನ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ದಟ್ಸ್ ವೈ ವಿ ಹ್ಯಾವ್ ಟು ಅನಲೈಸ್ ದ ಕಂಟೆಂಟ್ ವೆರಿ ಕೇರ್ಫುಲಿ ಫಾರ್ ದಿ ಪರ್ಪಸ್ ಆಫ್ ಟು ಗೈನ್ ಎ ಥರೋ ನಾಲೆಡ್ಜ್ ರಿಗಾರ್ಡಿಂಗ್ ಟು ದ ಯೂನಿಟ್. ಯಾಕಂದರೆ ವಿದ್ಯಾರ್ಥಿಗಳು ಎಲ್ಲಿ ಕೇಳ್ತಾರೋ, ಯಾವ ಅನುಮಾನಗಳನ್ನು ಕೇಳ್ತಾರೋ ಗೊತ್ತಿಲ್ಲ. ಆ ಅನುಮಾನಗಳನ್ನು ಬಗೆಹರಿಸುವ ಸಲುವಾಗಿ ನಾವು ಥರೋ ನಾಲೆಜನ್ನು ಪಡ್ಕೊಂಡಿರಬೇಕು. ಆ ಕಂಟೆಂಟಲ್ಲಿ, ಆ ಯೂನಿಟಲ್ಲಿ ಮಾಸ್ಟ್ರಿ ಆಗಿರಬೇಕು. ಯಾವುದೇ ರೀತಿಯ ಪ್ರಶ್ನೆಗಳು ಬಂದರೂ ಕೂಡ ಅದನ್ನು ಉತ್ತರಿಸುವಂತಹ ವ್ಯವಧಾನವನ್ನು ಶಿಕ್ಷಕ ಅಲ್ಲಿ ಪಡ್ಕೊಂಡಿರಬೇಕಾಗುತ್ತೆ. ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಸ್ಟೆಪ್ಸ್ ಆಫ್ ದಿ ಯೂನಿಟ್ ಪ್ಲಾನಿಂಗ್. ದ ಥರ್ಡ್ ಒನ್ ಈಸ್ determination of objectives. This is very important, my dear students. ಉದ್ದೇಶಗಳನ್ನು ನಿರ್ಧಾರ ಮಾಡೋದು. The third step is to determine the major as well as specific objectives that should be realized by teaching this unit. ಸಾಮಾನ್ಯವಾಗಿ ನಾವು ಈಗಾಗಲೇ ಪ್ರತಿ ಲೆಸನ್ ಪ್ಲಾನ್ ಬರೆಯೋದಕ್ಕಿಂತ ಮುಂಚಿತವಾಗಿ ಉದ್ದೇಶಗಳನ್ನು ಬರ್ಕೊಳ್ತೀವಲ್ವಾ? ಯಾವ್ಯಾವ ಉದ್ದೇಶಗಳನ್ನು ಬರ್ಕೊಳ್ತೀವಿ? ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ, ಇಂಟ್ರೆಸ್ಟ್, ಆಟಿಟ್ಯೂಡ್. ಓಕೆ, ಇವೆಲ್ಲವೂ ಕೂಡ ಇರಬಹುದು ಅಲ್ವಾ? ನಾಲೆಡ್ಜ್, ಅಪ್ಲಿಕೇಶನ್, ಅಂಡರ್ಸ್ಟ್ಯಾಂಡಿಂಗ್, ಸ್ಕಿಲ್, ಇಂಟ್ರೆಸ್ಟ್, ಆಟಿಟ್ಯೂಡ್, ಹಿಸ್ಟಾರಿಕಲ್ ಥಿಂಕಿಂಗ್. ಓಕೆ, ಇವೆಲ್ಲವನ್ನು ಕೂಡ ನಾವು ಪಾಠಕ್ಕೆ ಸಂಬಂಧಪಟ್ಟಂತೆ ಬರೆಯುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ನಿಮ್ಮ ಘಟಕದಲ್ಲಿ, ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಘಟಕದಲ್ಲಿ ನೀವು ಯಾವ ರೀತಿಯಾಗಿರುವಂಥ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಸಾಧ್ಯತೆ ಇದೆ, ಯಾವ ರೀತಿಯಾದ ಉದ್ದೇಶಗಳನ್ನು ನೀವು ಈಡೇರಿಸಬಹುದು
ಅನ್ನುವಂಥ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಏನು ಮಾಡಬೇಕು, ತರಗತಿಯಲ್ಲಿ ಉದ್ದೇಶಗಳನ್ನು ಬರಿತಾ ಹೋಗಬೇಕು. ಆ ಉದ್ದೇಶಗಳು ಪ್ರತಿ ಉಪಘಟಕಕ್ಕಿಂತ ಮತ್ತೊಂದು ಉಪಘಟಕಕ್ಕೆ ಭಿನ್ನವಾಗಿರ್ಬೋದು, ಅಥವಾ ಬೇರೆ ಬೇರೆ ಆಗಿರ್ಬೋದು, ವ್ಯತ್ಯಾಸ ಹೊಂದಿರ್ಬೋದು. ಅವುಗಳನ್ನೆಲ್ಲ ಸರಿಪಡಿಸುವಂಥ ಪ್ರಯತ್ನವನ್ನು ನೀವುಗಳು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಉದ್ದೇಶಗಳನ್ನು ನಿರ್ಧಾರ ಮಾಡೋದು ಕೂಡ ಅತಿ ಮುಖ್ಯವಾದಂಥ ಒಂದು ಕೆಲಸ. ನೆಕ್ಸ್ಟ್, ಫೋರ್ತ್ ಒನ್ ಈಸ್ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಇಟ್ ಈಸ್ ವೆರಿ ವೆರಿ ದ ಇಂಪಾರ್ಟೆಂಟ್ ಒನ್. ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಕಲಿಕಾ ಅನುಭವಗಳನ್ನು ಸೃಷ್ಟಿ ಮಾಡೋದು. ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಡಿಸೈಡಿಂಗ್ ಅಪಾನ್ ದ ಮೇಜರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ is the next step. This should be objective based, life centered and learner centered. ಇಲ್ಲಿ ನೀವು ಕೊಡುವಂತಹ ಉದಾಹರಣೆಗಳು, ಕಲಿಕಾ ಅನುಭವಗಳು ಬಹಳಷ್ಟು ಪ್ರಾಮುಖ್ಯ ಹಂತವನ್ನು ಪಡ್ಕೊಂಡಿದೆ. ನೀವು ನಿರ್ಧಾರ ಮಾಡುವಂತಹ ಹಂತಗಳು ಅಥವಾ ಅನುಭವಗಳು ಉದ್ದೇಶಗಳ ಆಧಾರಿತವಾಗಿರಬೇಕು, ಜೀವನದ ಆಧಾರಿತವಾಗಿರಬೇಕು ಮತ್ತು ಕಲಿಕಾರ್ಥಿಯ ಆಧಾರಿತವಾಗಿರಬೇಕು. ಕಲಿಯುವ ವಿದ್ಯಾರ್ಥಿ ಆಧಾರಿತವಾಗಿ ನಾವು ಕಲಿಕಾ ಅನುಭವಗಳನ್ನು ನಾವು ಹಮ್ಮಿಕೊಳ್ಳಬೇಕು ಅಥವಾ ಅದು ನೀಡುವಂಥ ಪ್ರಯತ್ನವನ್ನು ಅಲ್ಲಿ ಮಾಡಬೇಕು. ಇಲ್ಲದೆ ಹೋದರೆ ಭಾಳಷ್ಟು ತೊಂದರೆ ಉಂಟಾಗುವಂಥ ಅನುಭವಗಳೇ ಇಲ್ಲಿ ಹೆಚ್ಚಾಗುತ್ತೆ. ಆ ಕಾರಣಕ್ಕಾಗಿ ನಾವು ಕಲಿಕಾ ಅನುಭವಗಳನ್ನು ನೆರವೇರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಅಲ್ಲಿ ಮಾಡಬೇಕಾಗುತ್ತೆ. Deciding upon the major learning experiences is the next step. These should be objective based, life centered one and also the learner centered one. ಕಲಿಕಾರ್ಥಿಯನ್ನು ಆಧಾರವಾಗಿಟ್ಟುಕೊಂಡು ಕಲಿಯುವಂಥ ಅನುಭವಗಳು ನಾವು ಕೊಟ್ಟರೆ ನಮ್ಮ ಬೋಧನೆ ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆ ಅಥವಾ ನಿಮ್ಮ ತರಗತಿ ಪರಿಣಾಮಕಾರಿಯಾಗಿರಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ವಿದ್ಯಾರ್ಥಿ ಕೇಂದ್ರೀಕೃತವಾಗಿರುವಂತಹ ಅಂಶಗಳನ್ನೇ ಕೊಡುವ ಪ್ರಯತ್ನವನ್ನು ಇಲ್ಲಿ ಮಾಡಬೇಕು ಹಾಗೂ ಅವುಗಳು ತರಗತಿಯ ಉದ್ದೇಶಗಳನ್ನು ಈಡೇರಿಸುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಬೇಕು. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ಸೆಲೆಕ್ಟಿಂಗ್ ಆಫ್ ದ ಟೀಚಿಂಗ್ ಏಡ್ಸ್. ಬೋಧನೋಪಕರಣಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಇದು ಮತ್ತೊಂದು ಘಟಕ ಯೋಜನೆಯ ಮತ್ತೊಂದು ಹಂತ. ಇದು ನೀವು ಘಟಕ ಯೋಜನೆಯನ್ನು ಬರಿತಾ ಇದ್ದೀರಿ ಅಂದರೆ, ಯೂನಿಟ್ ಪ್ಲಾನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ಹೇಗೆ ಸೂಕ್ತವಾದ ಕಲಿಕಾ ಅನುಭವಗಳನ್ನು ಒದಗಿಸಿಕೊಟ್ಟಿದ್ದೀರೋ ವಿದ್ಯಾರ್ಥಿಗಳಿಗೆ, ಹೇಗೆ ಸೂಕ್ತವಾದ ಉದಾಹರಣೆಗಳನ್ನು ಒದಗಿಸಿಕೊಟ್ಟಿದ್ದೀರೋ ಅದೇ ತೆರನಾದ ಸೂಕ್ತವಾದ ಕಲಿಕೋಪಕರಣಗಳನ್ನು ಒದಗಿಸುವಂತಹ ಪ್ರಯತ್ನ ನಿಮ್ಮದಾಗಬೇಕು. ಫಾರ್ ಮೇಕಿಂಗ್ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಆಬ್ಜೆಕ್ಟಿವ್ ಬೇಸ್ಡ್ ಅಂಡ್ ಎಫೆಕ್ಟಿವ್, ಎ ವೆರೈಟಿ ಆಫ್ ಇನ್ಸ್ಟ್ರಕ್ಷನಲ್ ಏಡ್ಸ್ ಮೇ ಬಿಕಮ್ ನೆಸೆಸರಿ. It is the very very important step to decide carefully what are the teaching aids should be used in the class. ಹಾಗಾದ್ರೆ ನಾನು ಒಂದು ಮ್ಯಾಪ್ ತೊಗೊಂಡೋದ್ರೆ ಸಾಕಾಯ್ತಾ, ಅಥವಾ ಒಂದು ಗ್ಲೋಬ್ ಇದೆ ತಗೊಂಡು ಹೋಗ್ಬಿಡೋಣ, ಅಥವಾ ಮ್ಯಾಪನ್ನು ನೆನ್ನೆ ತೋರಿಸ್ಬಿಟ್ಟಿದ್ದೀನಿ ಇವತ್ತು ಬೇಡವಾ? ನೋ. ಬಹಳ ಎಚ್ಚರಿಕೆಯಿಂದ ತರಗತಿಯಲ್ಲಿ ಕಲಿಕಾ ಉಪಕರಣಗಳನ್ನು ಶಿಕ್ಷಕ ಬಳಸಬೇಕಾಗುತ್ತೆ. ಯಾಕೆಂದರೆ ಪ್ರತಿಯೊಂದು ತರಗತಿಯೂ ಕೂಡ ಭಿನ್ನ ಭಿನ್ನವಾದ ಕಲಿಕಾ ಅನುಭವಗಳನ್ನು ನಿರೀಕ್ಷೆ ಮಾಡ್ತಾ ಇರುತ್ತೆ. ಹಾಗಾಗಿ ಭಿನ್ನ ಭಿನ್ನವಾದ ಕಲಿಕಾ ಅನುಭವಗಳಿಗೋಸ್ಕರ ನಾವು ತರಗತಿಯಲ್ಲಿ ಭಿನ್ನ ಭಿನ್ನವಾದ ಚಟುವಟಿಕೆಗಳನ್ನು ರೂಪಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಅನದರ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಫ್ ದಿ ಯೂನಿಟ್ ಪ್ಲಾನ್. ಸೂಕ್ತವಾದಂತಹ ಕಲಿಕಾ ಉಪಕರಣಗಳನ್ನು ನೀಡುವಂಥದ್ದು. ದ ಸಿಕ್ಸ್ತ್ ಸ್ಟೆಪ್ ಈಸ್ ಇವ್ಯಾಲ್ಯುವೇಷನ್. During the teaching or during the unit planning, we have to evaluate the content or evaluate the unit planning procedure in the beginning, in the development stage, and also in the concluding stage. These types of the evaluation tools and techniques for assessing the realization of the predetermined goals ought to be selected in this stage. ನಾವೇನು ನಿರ್ಧಾರ ಮಾಡ್ಕೊಂಡಿದ್ದೀವಲ್ಲ ಆ ಉದ್ದೇಶಗಳು ಈಡೇರಿದೆಯಾ ಇಲ್ವಾ ಅನ್ನೋದನ್ನು ಪೂರ್ವ ನಿರ್ಧಾರಿತವಾಗಿ ನಾವು ಅದನ್ನು ಆಯ್ಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ದೆನ್ ಲಾಸ್ಟ್ ಸ್ಟೆಪ್ ಈಸ್ ಅಸೈನ್ಮೆಂಟ್. ದ ಫೈನಲ್ ಸ್ಟೆಪ್ ಈಸ್ ಟು ಡಿಸೈಡ್ ಅಪಾನ್ ದ ಅಸೈನ್ಮೆಂಟ್ ಟು ಬಿ ಗಿವನ್ ದ ಸ್ಟೂಡೆಂಟ್ಸ್.
ನಾವು ಲೆಸನ್ ಪ್ಲಾನಲ್ಲೂ ಕೂಡ ನೋಡ್ತೀವಿ, ಪಾಠ ಯೋಜನೆಯನ್ನು ನೀಡ್ತಾ ಇರ್ತೀವಿ. ನಾವು ಪಾಠ ಯೋಜನೆಯಲ್ಲಿ ಗೃಹ ಕಾರ್ಯವನ್ನು ನೀಡ್ತಾ ಇರ್ತೇವೆ. ಇಲ್ಲೂ ಅಷ್ಟೇ ಅಂತಿಮ ಹಂತ ಘಟಕ ಯೋಜನೆಯಲ್ಲಿ ಕೂಡ ಗೃಹ ಕಾರ್ಯಗಳನ್ನು ನೀಡಬೇಕು. ಗೃಹ ಕಾರ್ಯಗಳು ಚಟುವಟಿಕಾಧಾರಿತವಾಗಿದ್ದು ಒಂದು ಕಡೆ ಇದ್ದರೆ, ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳು ಒಂದು ಕಡೆ ಇದ್ದರೆ, ಅಥವಾ ಅವರ ಥಿಂಕಿಂಗ್ ಎಬಿಲಿಟಿನ ಹೆಚ್ಚಿಸುವಂಥ ಪ್ರಶ್ನೆಗಳು ಮತ್ತೊಂದು ಕಡೆ ಇದ್ದರೆ ಅದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಮೀನಿಂಗ್, ಕಾನ್ಸೆಪ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಸ್ಟೆಪ್ಸ್ ಆಫ್ ದಿ ಯೂನಿಟ್ ಪ್ಲಾನ್. ಇವೆಲ್ಲ ವಿಷಯಗಳು ಕೂಡ ಘಟಕ ಯೋಜನೆಯ ಅರ್ಥ, ವ್ಯಾಖ್ಯೆಗಳು, ಉದ್ದೇಶಗಳು ಹಾಗೂ ಹಂತಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು. ಧನ್ಯವಾದಗಳು.